ಮೈಸೂರು ಅಂತ ಅಂದರೆ ಸಾಂಸ್ಕೃತಿಕ ನಗರಿ ಹಾಗೂ ಅರಮನೆಗಳ ನಗರಿ ಅಂತಲೇ ಕೂಡ ಹೆಸರುವಾಸಿ. ಆದರೆ ಮೈಸೂರು ಕೇವಲ ಅರಮನೆಗಳೇ ಮಾತ್ರ ಸೀಮಿತ ಅಲ್ಲ. ಮೈಸೂರಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪಾರಂಪರಿಕ ಕಟ್ಟಡಗಳು ಕೂಡ ಇರುವಂಥದ್ದು. ಅದರಲ್ಲಿ ಪ್ರಮುಖವಾದಂತಹ ಕಟ್ಟಡ ಏನಿದೆ ಅದು ದೇವರಾಜ ಮಾರುಕಟ್ಟೆ. ಈಗಾಗಲೇ ಸಾಕಷ್ಟು ಶತಮಾನಗಳ ಇತಿಹಾಸ ಹೊಂದಿರುವ ಈ ಒಂದು ದೇವರಾಜ ಮಾರ್ಕೆಟು ಇದನ್ನು ಈಗ ಸರ್ಕಾರ ನೆಲಸಮ ಮಾಡಿ ಮತ್ತೆ ಮರು ನಿರ್ಮಾಣ ಮಾಡೋದಕ್ಕೆ ಹೊರಟಿರುವಂಥದ್ದು. ಈ ವಿಚಾರವಾಗಿ ಇಲ್ಲಿನ ವ್ಯಾಪಾರಸ್ಥರು ಹಾಗೂ ಸ್ಥಳೀಯರು ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಹಾಗೆ ಏನು ದೇವರಾಜ ಮಾರ್ಕೆಟ್ ಅನ್ನೋದು ಕೇವಲ ಒಂದು ಕಟ್ಟಡ ಮಾತ್ರ ಅಲ್ಲ, ಬಹುತೇಕ ಮೈಸೂರಿಗರ ಒಂದು ಭಾವನೆ ಕೂಡ ಅಂತಾನೂ ಹೇಳ್ಬೋದು. ಹಾಗೆ ಸಾವಿರಾರು ಜನ ವ್ಯಾಪಾರಸ್ಥರ ಒಂದು ಪ್ರತಿದಿನದ ನಾಡಿ ಮಿಡಿತ ಕೂಡ ಈ ದೇವರಾಜ ಮಾರುಕಟ್ಟೆ. ಹಾಗಾಗಿ ಸರ್ಕಾರ ದೇವರಾಜ ಮಾರ್ಕೆಟ್ನ ನೆಲಸಮ ಮಾಡಿ ಹೊರಟಿರೋದಕ್ಕೆ ವ್ಯಾಪಾರಸ್ಥರು ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಮಾರ್ಕೆಟು ಲಕ್ಷಾಂತರ ಜನರು ಬದುಕು ಇದು. ಏನು ಹೇಳಿ, ಮೈಸೂರ ಕಣ್ಮಣಿ ಇದು ಮಾರ್ಕೆಟು. ಹೆಂಗೆ ನಾವು ರಾಜರ ಪ್ಯಾಲೇಸ್ ಐತೆ ಆ ಥರ ಕಣ್ಮಣಿ ಮೈಸೂರು ಪ್ಯಾಲೇಸು. ಲಕ್ಷಾಂತರ ಜನ ಆಚೆಯಿಂದ ಇಲ್ಲಿಂದ ಹಳ್ಳಿಯಿಂದ ಎಲ್ಲ ಕಡೆ ಬಂದು ವ್ಯಾಪಾರ ಮಾಡಿ ಹೋಗೋ ಜನ. ಇಲ್ಲಿ ಲಕ್ಷಾಂತರ ಜನರು ನೋಡಿ, ಲಕ್ಷಾಂತರ ಜನರದು ಮನೆ ನಡೀತಾ ಐತೆ. ಹೊಡೆದು ನಲ್ಸಮ ಮಾಡಿ ತಿರ್ಗಾ ಕಟ್ಕೊಡ್ತಾರಂತ ಏನು ಭರವಸೆ ಐತೆ? ಲ್ಯಾಂಡ್ ಡೌನ್ ಬಿಲ್ಡಿಂಗೇ ಇವಾಗ ತನಕ ಕಟ್ಟಿಲ್ಲ. ಮಾರ್ಕೆಟು ಹೊಡೆದು ಇಷ್ಟು ದೊಡ್ಡದು ತಿರ್ಗಾ ನಲ್ಸಮ ಮಾಡಿ ತಿರ್ಗಾ ಕಟ್ತಾರಂತ ಏನು ಭರವಸೆ ಕೊಡ್ತಾರೆ ರಾಜ್ಯ ಸರ್ಕಾರ? ಯಾವುದಾದ್ರೂ ಇರಲಿ, ದಯವಿಟ್ಟು ಮಾರ್ಕೆಟ್ ಹೊಡಿಬೇಡಿ. ನೂರಾರು ಜನ ಕನಸಿದೆ, ಸಾವಿರಾರು ಜನ ಮನೆಗಳೇ ನಡೀತಾ ಇದೆ. ಏನು ಹೇಳಿ, ಕೂಲಿ ಕಾರ್ಮಿಕರಿದ್ದಾರೆ, ವ್ಯಾಪಾರ ಒಂದೊಂದು ಅಂಗಡಿನಲ್ಲಿ 5-5 ಜನ ವ್ಯಾಪಾರಸ್ಥರಿರ್ತಾರೆ. ಒಬ್ಬರು 300 ರೂಪಾಯಿಗೆ ಇರ್ತಾರೆ, ಒಬ್ಬರು 500 ರೂಪಾಯಿಗೆ ಇರ್ತಾರೆ. ಅವ್ರ ಮನೆ ಯಾರು ನೋಡ್ತಾರೆ? ರಾಜ್ಯ ಸರ್ಕಾರ ನೋಡ್ತದ? ಸರ್ ಅದು ಏನಂದರೆ ಏನು ಇದು ಆಗಲ್ಲ, ಸುಮ್ಮನೆ ಇದು ಮಾಡ್ತಾರೆ. ಸುಮ್ಮನೆ ಏನಂದರೆ ತುಂಬ ಜನ ಇದ್ದಾರೆ ಇಲ್ಲಿ. ಕಮ್ಮಿ ಅಂದ್ರೂ ಒಂದು 5,000 ರೂಪಾಯಿ ಜನ ಇದ್ದಾರೆ. ಅವ್ರಿಗೆಲ್ಲ ಇವಾಗ ಏನಂದರೆ ಅವ್ರ ಪ್ರಾಫಿಟ್ಗೆ ಇದು ಮಾಡ್ತಾರೆ. ಇವಾಗ ಹೊಡೆದ ಅಂದರೆ 5,000 ರೂಪಾಯಿ 5 ಮನೆ ಎಲ್ಲ ಬೀದಿಗೆ ಬಂದ್ಬಿಡ್ತಾರೆ. ಈಗ ಅವ್ರದ್ದು ಸರ್ಕಾರದ ಆತಂಕ ಏನಂದ್ರೆ ಈ ಕಟ್ಟಡ ಕಟ್ಟಿ ಸುಮಾರು 100 ವರ್ಷದ ಮೇಲಾಗಿದೆ, ಏಕಾಏಕಿ ಬಿದ್ದೋಗ್ಬಿಟ್ರೆ ಯಾರು ಹೊಣೆ ಅದಕ್ಕೆ? ಸರ್ ಅದು ಫಸ್ಟ್ ಏನು ಹೇಳಿದ್ರು, ಆಚೆದು ಡೆಮಾಲಿಷ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಏನು ಮಾಡ್ತಾವ್ರೆ, ಎಲ್ಲರಿಗೆ ಪರಿಹಾರ ಕೊಡ್ತೀವಿ, ನೀವು ಆಚೆ ಬನ್ನಿ ಅಂತ ಹೇಳ್ತಾವ್ರೆ. ಈಗ ಒಂದು ವೇಳೆ ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ಮೇಲೆ ನಿಮ್ಗೆ ಎಲ್ಲಿ ಜಾಗ ಸಿಗುತ್ತೆ? ಇಲ್ಲ, ಸಿಗಲ್ಲ. ಇಲ್ಲ, ಅವರು ಫಸ್ಟೇ ಹೇಳ್ಬಿಟ್ಟಿದ್ದಾರೆ ಕೊಡೋಲ್ಲ ಅಂತ. ಅವ್ರು ಏನು ಮಾಡ್ತಾವ್ರೆ, ಆ್ಯಕ್ಷನ್ ಮಾಡ್ತಾರೆ, ಆಮೇಲೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ನಮಗೆ ಇವಾಗ ಹಳೆಯವರು ಅಂಗಡಿ ಇದ್ದಾರೆ, ಒಂದು ಕಮ್ಮಿ ಅಂದರೂ 100 ವರ್ಷ ಇದೆ. ಅದು ಟೋಟಲ್ ಏನಂದರೆ ಒಂದು 10 ವರ್ಷ ಅಥವಾ 100 ವರ್ಷ ಇದ್ದಾರಲ್ಲ ಅವ್ರಿಗೆ ಅಂಗಡಿ ಸಿಗ್ತದೆ. ಕಂದಾಯ ಯಾರಿದ್ದಾರೆ ಅದು ಇವು ಹೊಸದು ತೊಗೊಂಡಿದ್ದಾರಲ್ಲ ಅವ್ರಿಗೆ ಸಿಗಲ್ಲ ಅಂಗಡಿ. ದೇವರಾಜ ಮಾರ್ಕೆಟು ತುಂಬ ಚೆನ್ನಾಗಿತ್ತು. ಆದರೆ ಈಗ ನಗರ ಪಾಲಿಕೆಗೆ ಸಂಬಂಧಪಟ್ಟು ಸೇರುತ್ತಲ್ಲ ಇದು, ಅವರು ಕಾಲಕ್ಕೆ ದುರಸ್ತಿ ರಿಪೇರಿ ಮಾಡಿಸ್ದೆ ಈ ಸ್ಥಿತಿಗೆ ಬೇಕು ಅಂತಲೇ ತಂದಿಟ್ಟಿರೋದವರು. ಇದನ್ನು ದುರಸ್ತಿ ಮಾಡಿಸಿದ್ರೆ ನಮಗೇನು ಸಿಗಲ್ಲ. ಮಾರ್ಕೆಟ್ಗೆ ದುರಸ್ತಿ ಮಾಡಿಸ್ಬಿಟ್ರೆ ಇದನ್ನು ರಿನೋವೇಷನ್ ಮಾಡಿದ್ರೆ ನಮಗೇನು ಸಿಗಲ್ಲ. ಕಮಿಷನ್ ಬೇಸಿಸ್ನ ಏನೂ ಸಿಗಲ್ಲ. ಅದೇ ಡೆಮಾಲೇಷನ್ ಮಾಡ್ಕೊಂಡ್ರೆ ಒಂದು 200-250 ಕೋಟಿ ಆಗುತ್ತಲ್ಲ, ಕಮಿಷನ್ ಜಾಸ್ತಿ ಸಿಗುತ್ತಲ್ಲ ಅಂತ ಈ ದುರಾಸೆಗೋಸ್ಕರನೇ ಅವರು ಈ ಪ್ರಸ್ತಾವ ಮಾಡ್ಕೊಂಡು ಯಾವ ರಿಪೇರಿ ಸಪೇರಿ ವಗೇರಿ ಏನು ಮಾಡಿಸ್ತೇನೆ ಈ ಮಾರ್ಕೆಟ್ನ ದುಸ್ಥಿತಿ ತಂದಿರೋರೇ ಅವರು. ಅವರಿಗೆ ಇಚ್ಛಾಶಕ್ತಿ ಇಲ್ಲ. ಇದು ದೇವರಾಜ ಮಾರ್ಕೆಟು ಇದು ಪಾರಂಪರಿಕ ಕಟ್ಟಡ. ಮೈಸೂರು ಪಾರಂಪರಿಕ ಕಟ್ಟಡಗಳಿಗೆ ಹೆಸರುವಾಸಿಯಾದದ್ದು. ಮೈಸೂರಿಗೆ ಬರುವಾಗಲೇ ಟೋಲ್ ಗೇಟ್ ಹತ್ರ ಪಾರಂಪರಿಕ ನಗರಕ್ಕೆ ಸ್ವಾಗತ ಅಂತ ಬೋರ್ಡ್ ಹಾಕವ್ರೆ. ಯಾಕೆ ಹಾಕವ್ರೆ? ಇಂಥ ಬಿಲ್ಡಿಂಗ್ಗಳು ಇರೋದ್ರಿಂದ, ಇಂಥ ಕಟ್ಟಡಗಳಿರೋದ್ರಿಂದ, ಅರಮನೆಯೂ ಸೇರಿ ಪಾರಂಪರಿಕನೇ ಇರೋದ್ರಿಂದ ಪಾರಂಪರಿಕ ನಗರ ಅಂತ ಹೆಸರುವಾಸಿಯಾಗಿದೆ. ಇದನ್ನು ಅಳಿಸ್ತಾ ಇದ್ದಾರೆ ಇವರು. ಈಗಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸೇರ್ಕೊಂಡಿದ್ದಾನೆ. ಇವರು ಇದು ಮಾಡ್ತಿರೋ ಕೆಲಸ. ಈಗ ಅವರು ಮುಂದಕ್ಕೆ ಆಗಿದ್ದಾರೆ. ಈಗ ಸ್ಟೇಟ್ಮೆಂಟ್ ಕೊಟ್ಟಿರೋದು ಇದು ಡೆಮಾಲಿಷನ್ ಮಾಡಿ ಕಟ್ತೀನಿ ಅಂತ. ಆ ಸ್ಟೇಟ್ಮೆಂಟ್ಗೆ ಕಿಂಚಿತ್ತು ಬೆಲೆ ಇಲ್ಲ. ಯಾಕೆ ಹೇಳ್ತೀನಿ ಕೇಳಿ, ಇದು ಕೇಸ್ ಬಗ್ಗೆ PIL ಹಾಕಿದ್ದಾರೆ. ಆ PIL ಸುಪ್ರೀಂ ಕೋರ್ಟಲ್ಲಿ ಇದೆ, ಲಿಸ್ಟ್ಗೆ ಹೋಗಿರುವಾಗ ಇವ್ರು ಮಾತಾಡೋ ಅಧಿಕಾರನೇ ಇಲ್ಲರಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಅವ್ನಿಗೆ ಅವಿವೇಕಿ ಇವನು ಬೈರತಿ ಬಸವರಾಜು. ಅವನೇನೋ ಬಾಯಿಗೆ ಬಂದ ಮಾತಾಡ್ತಾನೆ. ಅವನು ಕೆಲಸ ಮಾಡಿದ್ರೆ ಇದೇ ಸರಿ ಒಂದ್ಸತಿ ಮಾದೇವಪ್ಪ ಮಾಡಿದ್ರು. ಈ 3 ತಿಂಗಳಿಂದ ಪ್ರಸ್ತಾವನೆ ಕಳಿಸಿದ್ರೆ ಹೊಡೆದ ಕಟ್ಬಿಡ್ತೀವಿ ಅಂತ ಕೋರ್ಟಿಂದ ಸ್ಟೇ ಬಂತು, ನಿಲ್ಲಿಸ್ತು. ಅಲ್ಲಿ ಸುಪ್ರೀಂ ಕೋರ್ಟ್ತೇನೆ ಇನ್ನೂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಇದ್ರ ಬಗ್ಗೆ ಅವ್ರು ಏನು ಮಾಡೋಕ್ಕಾಗಲ್ಲ. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ಅವ್ರು ಮಾಡೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ. ಸೊ ಯಾವುದೇ ರೀತಿ ದೇವರಾಜ ಮಾರ್ಕೆಟ್ ಡೆಮಾಲಿಷ್ ಮಾಡಬೇಕು ಅಂತ ಹೇಳಿದ್ರು. ಬಟ್ ಅದು ಅನ್ನೆಸೆಸರಿ ಅದು ಹೇಳ್ತಾ ಇರೋದವರು. ಆ್ಯಕ್ಚುಲಿ ಮುಂದೆ ಒಂದೇ ಲೇಯರ್ ತಾರಿಸಿರೋದು, ಅದು ಮಡ್ರಾಸ್ ತಾರಿಸಿ ಇದೆ. ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ರೀತಿ ಏನು ಆಗ್ತಿರಲಿಲ್ಲ. ಇದು ಅನ್ನೆಸೆಸರಿ. ಇದು ಮೇಲ್ಗಡೆ ಒಂದು ಗೇಟ್ ಬೆಳೆಸಿದ್ದಾರೆ, ಉದ್ದೇಶಪೂರ್ವಕವಾಗಿ ಬೆಳೆಸಿರೋದು. ಅದು
ಡ್ರಿಲ್ ಮಾಡಿದ್ದೇನೆ ಬೀಳ್ಸೋದ್ರು. ಅದು ಬಿಟ್ಟರೆ ಮತ್ತೇನಿಲ್ಲ ಸರ್. ಇನ್ನು ಒಳಗಡೆ ಇರೋದೆಲ್ಲ ನಿಮಗೆ ಅಂಚು ಮತ್ತು ಶೀಟು ಈ ಥರದ್ದೇ ಮನೆ ಶಾಪ್ಸ್ ಇರೋದಿಲ್ಲಿ. ಸೊ ಅದು ಹೊಡೆಯೋ ಅವಶ್ಯಕತೆ ಇಲ್ಲ, ಇರೋದನ್ನ ರೆಡಿ ಮಾಡಿಸಿದ್ರೆ ಆಗುತ್ತೆ ಸರ್, ಅನುಕೂಲ ಆಗುತ್ತೆ. ಸರ್ಕಾರದ ಕಾಳಜಿ ಏನಂತಂದ್ರೆ ಈ ಕಟ್ಟಡ ಕಟ್ಟಿ ಆಲ್ಮೋಸ್ಟ್ ಅಲ್ಲಿ 3 ವರ್ಷದ ಮೇಲೆ ಆಗಿದೆ. ಅಪ್ಪಿತಪ್ಪಿ ಏಕಾಏಕಿ ದಿಢೀರಂತ ಏನಾರ ಕುಸಿಬಿದ್ದು ಪ್ರಾಣಹಾನಿ ಏನಾರ ಸಂಭವಿಸಿದ್ರೆ ಅನ್ನೋ ಒಂದು ಎಚ್ಚರಿಕೆ ಮೇಲೆ ಈ ಒಂದು ನಿರ್ಧಾರಕ್ಕೆ ಬಂದಿದೆ. ಸರ್ ಅವ್ರು ತಗೋತಿರೋದು ನಿರ್ಧಾರ ಒಳ್ಳೇದನ್ನ ಸ್ವಾಗತಿಸ್ತೀವಿ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇರೋದನ್ನ ಏನಿದು ಮುಂದೆ ಏನು ಒಂದು ಲೇಯರ್ ತಾರಸಿ ಇದೆ ಅದನ್ನ ರೆಡಿ ಮಾಡಿಸಿ ಅದನ್ನ ಕೊಡ್ಲಿ ಸರ್ ಅಷ್ಟೇ. ಯಾಕೆಂದ್ರೆ ಅದ್ರ ಮೇಲೆ ತಾರಸಿ ಇದೀರೆ ಓಕೆ, ಅವ್ರು ಹೇಳ್ದಂಗೆ ಒಪ್ಕೊಳ್ಳೋಣ ಬೇಕಾದ್ರೆ. ಇಲ್ಲಿ ತಾರಸಿ ಮೇಲೆ ತಾರಸಿ ಇಲ್ಲ, ಒಂದೇ ಲೇಯರ್ ತಾರಸಿ ಇರೋದನ್ನ ರೆಡಿ ಮಾಡಿಸ್ಕೊಟ್ರೆ ಆಗುತ್ತೆ ಸರ್. ಪಾರಂಪರಿಕ ಕಟ್ಟಡ ಅನ್ನೋದು ಹೆರಿಟೇಜ್ ಅನ್ನೋದು ಉಳ್ಕೋಬೇಕು, ನಮ್ಮ ಮೈಸೂರಲ್ಲಿ ಉಳ್ಕೋಬೇಕು ಸರ್ ಎಲ್ಲಾನು. ಸರ್ ನಮ್ಮ ಉದ್ದೇಶ ಏನು ಅಂದರೆ ಇದು ಹೊಸದಾಗಿ ಕಟ್ಟಬೇಕು ಅನ್ನೋದು ಉದ್ದೇಶನ ಒಳ್ಳೆಯದೇನೆ. ಹಂತವಾಗಿ ಕಟ್ಟಿದ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ. ಒಂದೇ ಸಲ ಎಲ್ಲಾನು ನೆಲಸಮ ಮಾಡಿಬಿಡ್ತು ಅಂತಂದರೆ ಇದನ್ನೇ ನಂಬ್ಕೊಂಡು 20,000 ಕೂಲಿ ಕಾರ್ಮಿಕರಿದ್ದಾರೆ, ಅಂಗಡಿ ಕೆಲಸಗಾರರಿದ್ದಾರೆ, ಅಂಗಡಿ ಓನರ್ಗಳಿದ್ದಾರೆ. ಯಾರು ಹೆಚ್ಚು ಶ್ರೀಮಂತರಲ್ಲ. ಅವತ್ತಿನ ಜೀವನಗಳು ನಡೆಯುವಂಥದ್ದೇ ಇರೋದು. ವ್ಯಾಪಾರಸ್ಥರು ಒಂದು 10% ಶ್ರೀಮಂತಿದ್ದಾರೆ, 90% ಅವತ್ತೇ ನಡೆಯುವಂಥದ್ದು. ಒಂದೇ ಸಲ ನೆಲಸಮ ಮಾಡಿಬಿಟ್ರೆ ಕಟ್ಟಿ ಕೊಡೋಕೆ ಒಂದು 10 ವರ್ಷ ಮಾಡಿಬಿಡ್ತಾರೆ. ಆವಾಗ ನಮ್ಮ ಪರಿಸ್ಥಿತಿ ಎಲ್ಲ ಹಾಳಾಗ್ಬಿಡುತ್ತೆ. ಹಂತವಾಗಿ ಬಂದರೆ ಯಾವುದೂ ಏನು ತೊಂದರೆ ಆಗಲ್ಲ. ಈಗ ಇದು ಮಹಾರಾಜರ ಆಸ್ತಿ. ಇವರು ಕಾರ್ಪೊರೇಷನವರು ಒಂದೇ ಸಮ ಮಾಡ್ತೀನಿ ಅಂತ ಮಾಡೋಕ್ಕೋಗಿ ಅವ್ರೇನಾದ್ರು ಒಂದು ಕೇಸ್ ಹಾಕೊಂಡ್ಬಿಡ್ತು ಅಂದರೆ ಆಮೇಲೆ ಇದು ಹಂಗೆ ಸ್ಟಕ್ ಆಗಿಬಿಟ್ರೆ ನಮ್ಮ ಜೀವನ ಹಾಳಾಗ್ಬಿಡುತ್ತೆ ಕಂಪ್ಲೀಟು. ಲ್ಯಾಂಡ್ ಸ್ಟೋನ್ ಕಟ್ಟಡ ಏನೋ ಫುಲ್ಲು ಕಟ್ಟಡ ಇದೆ, ಅದು ಗಾರೆಯಿಂದ ಕೂಡಿರುವಂಥ ಫುಲ್ಲು ಇಟ್ಟಿಗೆಯಿಂದ ಕೂಡಿರುವಂಥ ಹಳೆ ಕಟ್ಟಡ ಇದೆ. ಅದನ್ನು ನಾನು ಅಗ್ರಿ ಮಾಡ್ಕೋತೀನಿ, ಅದನ್ನು ರಿಪೇರಿ ಮಾಡ್ಬೋದಿತ್ತು. ಬಟ್ ಇಚ್ಛಾಶಕ್ತಿ ಕೊರತೆಯಿಂದ 2008ರಿಂದ ಇವತ್ತರೆಗೂ ಪಾಳು ಬಿದ್ದಿದೆ. ರೀಕನ್ಸ್ಟ್ರಕ್ಷನ್ನೇ ಮಾಡ್ತೀನಿ 14 ವರ್ಷ ಬೇಕಾಗಿರಲಿಲ್ಲ. 14-15 ವರ್ಷ ಆಯ್ತು ಈಗ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ನ ಇವರು ಖಾಲಿ ಮಾಡಿಸಿ. ಇವತ್ತರೆಗೂ 4 ಸರ್ಕಾರ ಬದಲಾಯಿತು. ಸಿದ್ದರಾಮಯ್ಯ ಅವರು 2ನೇ ಸಲ ಆಡಳಿತಕ್ಕೆ ಬಂದರು. ಇದು ಮೊದಲು BJP ಗೌರ್ಮೆಂಟ್ ಬಂದಿತ್ತು, 2 ಸಲ ಅವರು ಮಾಡಲಿಲ್ಲ. ಸೊ ಅಲ್ಲಿದ್ದವರೆಲ್ಲ ಅತಂತ್ರ ಸ್ಥಿತಿಲಿ ಇದ್ದಾರೆ. ಇವತ್ತು 14 ವರ್ಷ ಆಯಿತು, ಅವ್ರಿಗೆ ಯಾರಿಗೂ ಸರಿಯಾದ ನೆಲೆ ಇಲ್ಲ. ಈಗ ದೇವರದ ಮಾರ್ಕೆಟ್ ವಿಚಾರಕ್ಕೆ ಬರ್ತೀನಿ. ಮಾನ್ಯ ಭೈರತಿ ಸುರೇಶ್ ಸಚಿವರಾಗಿದ್ದಾರಲ್ಲ ನಗರಾಭಿವೃದ್ಧಿ ಇಲಾಖೆಯವ್ರಿಗೆ, ಅವ್ರಿಗೆ ನಮ್ಮ ದೇವರದ ಮಾರ್ಕೆಟ್ ಬಗ್ಗೆ ಮಾಹಿತಿ ಕೊರತೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ದೇವರಾಜ ಮಾರ್ಕೆಟಲ್ಲಿ ಇರೋದು ಬರೀ 25% ಮಾತ್ರ ಕಟ್ಟಡ. ಇನ್ನು ಉಳಿಕೆ ಇರೋದೆಲ್ಲ ಬರೀ ಅಂಚು. ತಾವು ದಯವಿಟ್ಟು ಇದನ್ನು ನೋಡಿ, ಅಲ್ಲಿ ಅಂಚು ಶೀಟಿಂದ ಕೂಡಿರುವಂಥ ಕಟ್ಟಡಗಳು. ಇವತ್ತು ಯಾರಾದರೂ ಇಂಜಿನಿಯರಿಂಗ್ ಸಿವಿಲ್ ಪಾಸ್ ಮಾಡಿರೋಂಥ ವಿದ್ಯಾರ್ಥಿ ಬಂದ್ರೂ ಇದು ಕಟ್ಟಡ ಬೀಳುತ್ತೆ ಅಂತ ಯಾರಾದರೂ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಈ ಅಂಚು ಶೀಟ್ ಇರೋ ಬಿಲ್ಡಿಂಗ್ ಬಿದ್ದೋಗುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ. ಅವ್ರಿಗೆ ಮಾಹಿತಿ ಕೊರತೆ ಇದೆ, ಅಧಿಕಾರಿಗಳು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಕಟ್ಟಡ ಇರೋದು ಬರೀ ಫ್ರಂಟ್ ರೋಡಲ್ಲಿ ಮಾತ್ರ, ಸಾಹಿತ್ಯ ರೋಡ್ ಸಂಬಂಧಪಟ್ಟ ಮಾತ್ರ. ಯಾವ ಭಾಗ ಶೀತಲವಾಗಿ ಇದೆ ಅಂತ ನೀವು ನೋಟಿಫೈಡ್ ಮಾಡಿದ್ದೀರಲ್ಲ ನಿಮ್ಮ ಅಧಿಕಾರಿಗಳು, ಆ ಕಟ್ಟಡ ಭಾಗನ ಆಲ್ರೆಡಿ ನೀವು ಡ್ರಿಲ್ ಹಾಕಿ ಹಳೆ ಕಟ್ಟಡನ ಕುಸ್ತಿಯಾಗಿ ನಿಮ್ಮ ಹಿಂದಿನ ಸರ್ಕಾರದಲ್ಲಿದ್ದವರು ಮಾಡಿದ್ದಾರೆ. ಅದನ್ನು ನೀವು ಕಟ್ಟಿ ಅವ್ರಿಗೆ ಪೊಸಿಷನ್ ಕೊಡಿ. ಆ ನಂತರ ಯಾವ್ಯಾವ ಭಾಗ ಹೋಗಿದೆ ಅದನ್ನು ಬೇಕಾದ್ರೆ ಒಂದೊಂದು ಭಾಗನ ತೆರವು ಮಾಡಿ ಕಟ್ಟಿ. ಅದು ಬಿಟ್ಟು ಎಂಟೈರ್ ಮಾರ್ಕೆಟಲ್ಲಿ 75% ಇರೋದು ಅಂಚು ಮತ್ತು ಶೀಟಿಂದ ಕೂಡಿರುವ ಕಟ್ಟಡ. ಇವತ್ತು ಕೂಡ ಕಬ್ಬಣದ ಗರ್ಡರ್ಗಳು ಹಾಕಿ 100 ವರ್ಷ ಆಗಿದೆ, ಇವತ್ತು ಅಲ್ಲಾಡಿಲ್ಲ. ಅಪ್ಪಿತಪ್ಪಿ ಶೀಟ್ ತೂತಾಗಿದ್ರೆ ಶೀಟ್ ಚೇಂಜ್ ಮಾಡ್ಬೋದು, ಅಂಚು ಹೋಗಿದ್ರೆ ಅಂಚು ಹಾಕ್ಬೋದು. ಎಲ್ಲ ಇಲ್ಲಿ ಕಲ್ಲಿನ ಕಂಬದಿಂದ ಕೂಡಿರುವಂಥ ಕಟ್ಟಡ ಇರೋದು, ಯಾವುದು ಇಲ್ಲಿ ತಾರಸಿ ಇಲ್ಲ. ಇಲ್ಲಿ ಎಲ್ಲೇ ನೋಡಿ ಬೇಕಾದ್ರೆ ಶೀಟು ಮತ್ತು ಹಂಚಿರೋದು. ಬರೀ ಮೇನ್ ರೋಡಲ್ಲಿ ಮಾತ್ರ ತಾರಸಿ ಇರೋದು, ಹಳೆ ತಾರಸಿ ಇರೋದು. ಅದನ್ನು ಬೇಕಾದ್ರೆ ಅವರು ರೀಕನ್ಸ್ಟ್ರಕ್ಷನ್ ಮಾಡಲಿ ಬೇಕಾದ್ರೆ ಹಂತವಾಗಿ ಒಂದೇ ಸಮ ಮಾಡಿದ್ರೆ ಯಾರಿಗೂ ಪರ್ಯಾಯ ವ್ಯವಸ್ಥೆ ಮಾಡೋಕ್ಕೆ ಎಲ್ಲೂ ಜಾಗ ಇಲ್ಲ. ಸೊ ಹಾಗಾಗಿ ಆಲ್ರೆಡಿ ಮೇಗಡೆ ಕಟ್ಟಡ ಕುಸ್ತಿ ಆಗಲೇ ಇನ್ನೇನು 8 ವರ್ಷ ಹತ್ತಿರ ಆಗ್ತಾಯಿದೆ. ಅದಕ್ಕೂ ಏನು ಇವತ್ತಿಗೂ ಮಾಡಿಲ್ಲ. ಕಟ್ಟಂಗಿರ ಅದನ್ನು ಕಟ್ಬಿಟ್ಟು ಅದನ್ನು ಪೊಸಿಷನ್ ಹ್ಯಾಂಡ್ ಓವರ್ ಮಾಡಿ ನಂತರ ಇನ್ನೊಂದು ಭಾಗಕ್ಕೆ ಬರ್ಬೋದಾಗಿತ್ತು. ಇವ್ರು ಯಾವುದೂ ಮಾಡಲ್ಲ. 4 ಸರ್ಕಾರ ಬಂದೋಗಿದೆ, ಬರೀ ಒಬ್ರು ಹೇಳ್ಬಿಟ್ಟು ಹೋಗ್ತಾರೆ, ಇನ್ನೊಬ್ರು ಮಾಡಲ್ಲ. ಸೊ ಈಗ ಇವ್ರನ್ನ ನಂಬ್ಕೊಂಡು ದೇವರದ ಮಾರ್ಕೆಟಲ್ಲಿ ಖಾಲಿ ಮಾಡಿ ಕೊಟ್ಟರೆ ಜನ ಅವರೆಲ್ಲ ಕುಟುಂಬನೂ ಬೀದಿಗೆ ಬೀಳುತ್ತೆ. ಜನಗಳಿಗೆ ಜೀವನ ನಡೆಸೋಕ್ಕೆ ದುಸ್ತರ ಆಗಿದೆ. ಈಗಲೇ ವ್ಯಾಪಾರ ವಹಿವಾಟಿಲ್ಲ, ದಿನದ ಸಂಪಾದನೆಯಲ್ಲಿ ಎಲ್ಲರೂ ಇಲ್ಲಿ ಜೀವನ ಮಾಡ್ತಾರೆ. ಯಾರು ಇಲ್ಲೆಲ್ಲ ಓದಿ BSc ಗ್ರಾಜುಯೇಟ್ ಮಾಡಿರೋರು ಯಾರೂ ಇಲ್ಲ. ಎಲ್ಲ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಜೀವನ ಕಳೀತಾ ಇದ್ದಾರೆ. ಇವತ್ತು ಬಂದು ಅಂಗಡಿ ತೆಗೆದ್ರೆ ಉಂಟು ಇದ್ದಾರೆ, ಇಲ್ಲ ಆ ಪರಿಸ್ಥಿತಿ ಇದೆ. ತಾವು ದಯವಿಟ್ಟು ಸಚಿವರಿಗೆ ಕೇಳಕ್ಕೆ ಹೇಳ್ತೀನಿ, ದಯವಿಟ್ಟು ಬನ್ನಿ, ಎಲ್ಲೆಲ್ಲಿ ಕಟ್ಟಡ ಇದೆ, ಎಷ್ಟು ಭಾಗ ಕಟ್ಟಡ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಿಮ್ಗೆ ಯಾರು ಅಧಿಕಾರಿಗಳು ನಿಮಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಕಟ್ಟಡ ಇರೋದು ಬರೀ ಫ್ರಂಟ್ ರೋಡಲ್ಲಿ ಮಾತ್ರ, ಒಳಗಡೆ ಇರೋದೆಲ್ಲ ಶೀಟು ಮತ್ತು ಅಂಚಿನಿಂದ ಕೂಡಿರುವ ಕಟ್ಟಡ. ಇದನ್ನ ಹೆಂಗೆ ನೀವು ಕಟ್ಟಡ ಅಂತ ಪರಿಗಣಿಸ್ತೀರಾ? ಶೀಟ್ ಹೋಗಿದ್ರೆ ಒಂದು ದಿವಸದಲ್ಲಿ ಬೇಕಾದ್ರೆ ಶೀಟ್ ಬದಲಾಯಿಸ್ಬೋದು, ಅಂಚು ಹೋಗಿದ್ರೆ ಒಂದು ದಿವಸದಲ್ಲಿ ಅಂಚು ಬದಲಾಯಿಸ್ಬೋದು. ತೋರಿಸಿ, ಅಂಚು ರೆಕಾರ್ಡ್ ಮಾಡಿ ತೋರಿಸಿ, ಎಲ್ಲಿದೆ ಬಿಲ್ಡಿಂಗ್ ಅಂತ ತೋರಿಸ್ಲಿ. ಟೋಟಲ್ ಎಷ್ಟು ಅಂಗಡಿ ಇದೆ, ಎಷ್ಟು ಅಂಗಡಿಲಿ ಬಿಲ್ಡಿಂಗ್ ಇದೆ, ಎಷ್ಟು ಅಂಗಡಿಲಿ ಅಂಚು ಮತ್ತು ಶೀಟ್ ಇದೆ ತೋರಿಸಿ. ಸಚಿವರೇ ಬಂದು ನೋಡಲಿ. ಸುಮ್ಮನೆ ಎಲ್ಲ ನಿಂತ್ಕೊಂಡ್ಬಿಟ್ಟು ನಾವು ನೆಲ ಸಮ ಮಾಡಿಬಿಡ್ತೀರಿ. ನೀವು ನೆಲ ಸಮ ಮಾಡೋದು ಬಿಟ್ಟು ಉದ್ಧಾರ ಮಾಡೋ ಕೆಲಸ ಏನು ಮಾಡಿದ್ದಾರೆ ಹೇಳಿ? ಇದಿಷ್ಟು ಇಲ್ಲಿನ ವ್ಯಾಪಾರಸ್ಥರ ಮಾತಾಗಿರುವಂಥದ್ದು. ಅಂದರೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ದೇವರಾಜ ಮಾರ್ಕೆಟ್ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಒಡೆಯೋದಕ್ಕೆ ಹೋಗಬಾರ್ದು. ಇದೊಂದು ಪಾರಂಪರಿಕ ಕಟ್ಟಡ, ಹಾಗಾಗಿ ಇದನ್ನು ಉಳಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು. ಹಾಗಾಗಿ ಏನು
ಕಟ್ಟಡವನ್ನು ಸಂಪೂರ್ಣವಾಗಿ ನೆಲಸಮ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ಏನು ಸಣ್ಣ ಪುಟ್ಟ ದುರಸ್ತಿ ಕಾರ್ಯ ಇದೆ ಅಷ್ಟನ್ನು ಮಾಡಿಕೊಟ್ಟು ನಮಗೆ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ರೆ ಸಾಕು ಅನ್ನೋದಷ್ಟೇ ಇಲ್ಲಿಯ ವ್ಯಾಪಾರಸ್ಥರ ಮನವಿ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಕಾರ್ತಿಕ್, ಇಂಡಿಯನ್ ಟಿವಿ, ಮೈಸೂರು.